ಬಂದಿರೋ ಈ ಕೇಸಿನ ಸಂಬಂಧ ನಾವು ಬಂದೇ ಇಲ್ಲ. ಈ ಕೇಸ್ ಯಾಕೆ ಮಾತಾಡ್ತೀಯಾ? ಅಲ್ಲ ನೀವು ಅವ್ರು ಜಾಸ್ತಿ ಮಾತಾಡ್ತಿರಲ್ಲ ಅಲ್ಲಿ ಹೋಗಿ ನೋಡಿ. ಈ ಕೇಸ್ ಯಾಕೆ ಮಾತಾಡ್ತೀಯಾ? ಆಯ್ತು ಸರ್, ತಪ್ಪಾಗೈತೆ, ಅದಕ್ಕೆ ಮಾತಾಡಿ ಅಂತ ಗೊತ್ತಿಲ್ಲ. ಅಲ್ಲಿ ಒಂದ್ಸಲ ಏನ್ ಹೇಳ್ತಾರ ಅವರು, ಈ ಕೇಸಿಗೆ ಬಂದಿಲ್ಲ ಅಂತ ಹೇಳ್ತಾರ, ಒಂದ್ಸಲ ಬೇರೆದಕ್ಕೆ ಬಂದಿವಿ ಅಂತ ಹೇಳ್ತಾರ. ಆದ್ರೆ ನಾವು ಆ ಸ್ಥಳಕ್ಕೆ ಹೋಗಿದೀವಿ, ನಾವು ಇದ್ದದ್ದು ಹೇಳ್ತೀವಿ. ಸಂಘಟನೆಗೆ ಏನಾರು ಓದತಿ, ನಮಗರ ಏನೋ ಓದತಿ ಹೇಳ್ಬಿಡೋದನ್ನ ಅಂದ್ರೆ ಹಂಗೆಲ್ಲ ಮತ್ತೆ ನೀವು ಹೇಳ್ದಕ್ಕೆ ಕೂತ್ಕೊಂಡ್ರೆ ಮಾತಾಡ್ತಾರೆ, ನಮಗೆ ರೆಸ್ಪಾನ್ಸಿಬಲ್ ಆಗ್ತಾರೆ. ಇನ್ನೇನು ಮಾತಾಡ ಬರುತ್ತೆ ನಿಂದಿರ್ತೀವಿ ಸರ್, ಇನ್ನೊಂದು ತಾಸೆ ಕಳಿಸಿ ನಿಮ್ದೇನಿದೆ ಪ್ರೂಫ್ ವಿಡಿಯೋಸ್ ಏನಿದೆ ಕೊಡಿ. ಪಬ್ಲಿಕ್ ಜೊತೆ ಅದಕ್ಕಿರುತ್ತೆ, ಸಿಬ್ಬಂದಿ ಜೊತೆ ಅದಕ್ಕಿರುತ್ತೆ ಅಂತಂದ್ರೆ ಏನ್ರಿ ಸರ್? ಇಲ್ಲಿ ಅವ್ರಿಗೆ ಪರಿಹಾರ ಮಾಡಿಕೊಡುವಂತ ಒಬ್ಬ ದಕ್ಷ ಒಳ್ಳೆ ಅಧಿಕಾರಿ ಯಾರು ಗಿರೀಶ್ ಸಾಹೇಬ್ರು. ಪ್ರತಿಯೊಂದು ಅಂಶಗಳನ್ನ ವೆರಿಫೈ ಮಾಡ್ತೀವಿ. ವೀರಪ್ಪನವರು ನಾವು ಇಷ್ಟು ಜನ ಇದ್ದೀವಿ, ಆದ್ರೂ ಜಾತಿ ನಿಂದನೆ ಅಂತೂ ಯಾವ ವಿಷಯನೂ ತೆಗೆದಿಲ್ಲ, ಮಾತಾಡಿಲ್ಲ. ನಾವು ಅದ ಸ್ಥಳದಾಗ ಇದ್ವಿ. ಮುಂದೆ ಒಂದಿನ ಈ ತರ ಸುಳ್ಳನ ಪ್ರಕರಣಗಳು ದಾಖಲೆ ಮಾಡಕತ್ತಿರತ್ತಂದ್ರ ನಾವು ಸಮಾಜ ಹೆಸರು ಕೆಟ್ಟ ಹೋಗತ್ತ. ಆ ತರ ನಮ್ಮ ಸಮಾಜ ಹೆಸರಿಗೆ ಕಳಂಕ ಬರುವಂತ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತ. ನಮ್ಗೆ ಕರ್ಕೊಂಡು ಹೋದ್ರಿ, ಮುತ್ತನ ಬೆಂಡು ಹೋದ್ರು. ಏನ್ ಮಾಡಿದ್ರಿ ನೀವು? ಇದ್ರ ಬಗ್ಗೆ ಚರ್ಚೆ ಇದೆ. ಈಗ ಒಂದು ಕೆಲಸ ಮಾಡಿ, ಈಗ ಕೊಟ್ಟಿದ್ದೀರಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ವೆರಿಫೈ ಮಾಡ್ತೀವಿ. ಇದ್ರಲ್ಲಿ ಏನು ಬರ್ದಿರೋ ಪ್ರತಿಯೊಂದು ಅಂಶನೂ ವೆರಿಫೈ ಮಾಡ್ತೀವಿ. ಅದರಲ್ಲಿ ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಬೆಳಗ್ಗೆ 12ರಿಂದ ಮಧ್ಯಾಹ್ನ 1:30 ಗಂಟೆಯಿಂದ ಹಿಡಿದು 5 ನಿಮಿಷದಾಗ ಗೊತ್ತಾಗುತ್ತೆ. ನಾವು ನೋಡಿದ್ರೆ ನೀವು 5 ನಿಮಿಷದಾಗ ಒಂದು ವೀಕ್ದಾಗ ಒಳಗಡೆ ಇದ್ದದ್ದು ಆದಷ್ಟು ಬೇಗ ನಾನು ಕರೆದು ಮಾತಾಡ್ತೀನಿ, ಮತ್ತೆ ಕರಿತೀನಿ. ಇನ್ನೊಂದು ಸೆಕ್ಯೂರ್ಡಾಗಿ ಮಾಡೋದು ಪ್ರಯಾರಿಟಿ ಮೇಲೆ ಮಾಡ್ತೀವಿ. ಲಾಸ್ಟ್ ಟೈಮ್ ಸಿಪಿ ಅವ್ರ ಮೇಲೆ ಮಾಡ್ಬೇಕಾಗಿತ್ತು ನಾವು ಸ್ಟ್ರೈಕ್. ಯಾಕಂದ್ರೆ ನಮ್ಮ ಸಮಾಜದವರು ಸೇಮ್ ಅವರಿಗೆ ಕಾಯಕತ್ತಾರ ಸರ. ಇವ್ರು ನಮ್ಮ ದಾರಿ ತಪ್ಪಿಸ್ಬಿಟ್ರ. ಏನ್ ನಾವು ಇದು ಏನು ರೌಡಿ ಕರ್ಕೊಂಡು ಹೋಗಿ ಪೊಲೀಸ್ ಹೋದಾಗ ಸರ್ ನೀವು ಹೇಳಿದಕ್ಕೆ ನಾವು ಸ್ಪಂದನೆ ಮಾಡ್ತೀವಿ. ನಾವು ಹೇಳಿದಕ್ಕೆ ನೀವು ಸ್ಪಂದನೆ ಮಾಡೋದಿಲ್ಲ. ಏನ್ ನೀವು ರೊಕ್ಕ ಕೇಳ್ತೀವ, ರೂಪಾಯಿ ಕೇಳ್ತೀವ, ಏನ್ ನಿಮ್ಮ ಆಸ್ತಿ ಕೇಳ್ತೀವ, ಏನ್ ಸಪ್ರೇಟ್ ದ್ವೇಷ ಸರ್? ಅದು ಮಾಡಿದ್ದೆ ಮಣ್ಣು ಐತೆ ಅಲ್ಲ, ಮಾಡಿರಿ ಸರ್ ನೀವು. ಸಿಎಂ ಕೂಡಸಂ ಬಂದ ಸರ್, ಕೂಡಸಂ ಸಿಎಂ ಅವ್ರು ಬಂದ ಏನಿದೆ ಅದು ಹಿಂಬರನು ಬರುತ್ತೆ. ಏನಿದೆ ಅಂತ ನಾವು ಕರೆದು ಹೇಳ್ತೀವಿ. ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ, ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ. ವೀಕ್ಷಕರೇ, ಏನು ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯ PSI ಅವರು ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಜಾತಿ ನಿಂದನೆ ಆರೋಪವನ್ನು ಮಾಡಿರ್ತಕ್ಕಂಥದ್ದಾಗಿ ಈಗಾಗಲೇ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವತ್ತು ಠಾಣೆಯಲ್ಲಿ ಏನಾಯ್ತು, ಹಾಗಾದ್ರೆ PSI ಅವರು ಆ ದಲಿತ ಯುವಕನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ದರ್ಪ ತೋರಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳ್ಕೋಬೇಕಂತ ಬಂದಿರತಕ್ಕಂಥದ್ದು. ಅದಕ್ಕೆ ಏನು ಸ್ಪಷ್ಟೀಕರಣ ಸಿಗುತ್ತೆ ನೋಡೋಣ. ಮೇಡಮ್, ಅವತ್ತು ಏನ ಒಂದು ಘಟನೆ ನಡೀತಾ ಇರ್ಬೇಕಂತ ತಾವು ಠಾಣೆಯಲ್ಲಿ ಇದ್ರ, ಅವತ್ತಲ್ಲಿ ಏನೇನಾಯ್ತು? ಇದ್ದೀವ್ರಿ ಸರ. ಅದು ನಾನು 29ಕ್ಕೆ ನಾನಾ ಪಿರಾದಿ ಕೊಟ್ಟು ಹೋಗಿದ್ದೀನಿ. ಆ ಕಾರಣ ನಂದ ಇತ್ತವತ್ತ. ನಿನ್ನೆ ಸಾಯಂಕಾಲ ನನಗ ಬರಮ್ಮ, ಇಲ್ಲಿ ನಿನ್ ಜೋಡಿ ಒಗ್ದದ್ ಮಾಡ್ದಾರು ಬಂದಾರ, ನೀ ಬಾರಮ್ಮ ಅಂತೇಳಿ ನನಗ್ ಫೋನ್ ಹಚ್ಚಿದಾಗ ಸರ್ ನಾ ಊರಲ್ಲಿ ಅದೀನಿ, ನಾ ಬರ್ಬೇಕಾದ್ರೆ 1-2 ತಾಸು ಲೇಟ್ ಆಗತ್ತ, ಬರ್ತೀನಿ ಅಂತ ಹೇಳಿದಿನ್ರಿ. ನಾನು ಅಲ್ಲಿದ್ದ ಬಸ್ ಹಿಡ್ಕೊಂಡ್ ಬರ್ಬೇಕಾತಂದ್ರ ಇಲ್ಲಿಗೆ 5 ಗಂಟೆ ಆತು. 5 ಗಂಟೆ ನಂತ ಬಂದ್ರ ನಾವು ಒಳಗ್ ಹೋದಿವಿ. ಒಳಗ ನೀವು ಟೈಮ್ ನೋಡಂಗಿಲ್ಲ, ಏನ್ ನೋಡಂಗಿಲ್ಲ ಅಂತೇಳಿ PSI ಸರ್ಗೆ ಮಾತಾಡಿದ್ರು. ಅವ್ರು ಬರ್ಲಮ್ಮ, ಪಿರಾದಿ ಕೊಟ್ಟಾರ ಬಂದಾರಪ್ಪ, ಆಮೇಲೆ ವಿಚಾರಣೆ ಮಾಡೋನು, ಅವ್ರಿಗೆ ಏನ್ ಅನ್ಯಾಯ ಆಗೈತಿ, ಅವ್ರಿಗೆ ಯಾವ ರೀತಿ ಅಗ್ಲ ಶುಕ್ಳೆ ಮಾತಾಡ್ತಾರ, ಯಾವ ರೀತಿ ಹೊಲಸ ಶಬ್ದ ಮಾತಾಡ್ತಿರ್ತಾರ ವಿಚಾರ ಮಾಡೋನು. ಆಕಿ ಒಬ್ಬಾಕಿ ದೇವದಾಸಿ ಮಹಿಳೆ, ಒಂಟಿ ಮಹಿಳೆ, ಆಕಿಗೆ ಯಾರು ಆಸರಿಲ್ಲ. ಅವ್ರ ಜೀವರ ಬೆದರಿಕೆಯಾಗಿ ಇಲ್ಲಿ ಬಂದು ಕೊಟ್ಟಾರ ಅಂದ್ಬಳಕ ಎರಡು ಸಮಾಜ ನಿಮ್ಮ ಅವು ಎಲ್ಲ ಎರಡು ಸಮಾಜ ಈ ರೀತಿಯಿಂದ ನೋಡ್ಕೊಂಡು ಬಗೆಹರಿಸೋಣ ಅಂತ ಅಂದ್ರಾಗ ನೀವು ಒಂದ ಕಡೆನೆ ಎತ್ತಿ ಮಾತಾಡ್ತೀರಿ, ಒಂದ ಸಮುದಾಯದ ಕಡೆ ಇದನ್ನ ಮಾತಾಡ್ತೀರಿ. ನೀವು ನಮ್ಮ ನೋಡಲ್ರಿ, ನಾವ್ ಒಂದ್ ಬೆಳಗ್ಗೆ ಮುಂಜಾನೆ ಬಂದು ಕುಂತೀವಿ, ನೀವೊಂದು ರೋಡಿ ಜಂಪ್ ಮಾಡ್ತೀರಿ, ಆ ರೀತಿ ಮಾಡ್ತೀರಂತೆ. ಹಂಗ ಸರ್ ಜೋಡಿ ಅವ್ರ ಇದನ್ ಮಾಡಕತ್ತಾರ. ಅವರು ಸರ್ ಕಾನೂನು ಚೌಕಟ್ಟಿನೊಳಗನ ರೀತಿನ ಮಾತಾಡಕತ್ತಿದ್ರು. ಯಾವುದೇ ಅಶುದ್ಧ ಶಬ್ದಗಳನ್ನು ಯಾವ್ದು ಸರ್ ಬಳಸಿಲ್ಲ ಅವ್ರು. ಮತ್ತು ಈಗಾಗಲೇ ಏನು DYSP ಅವ್ರ ಮುಂದಾಗಿರ್ಬೋದು ಮತ್ತು ಇನ್ನಿತರ ಹಿರಿಯ ಅಧಿಕಾರಿಗಳ ಮುಂದೆ ನೇರವಾಗಿ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದಾಗಿ ಏನು ಯುವಕರು ಹೇಳಿರ್ತಕ್ಕಂಥದ್ದು ಮತ್ತು ಸಂಘಟನೆಯಿಂದ ಪ್ರತಿಭಟನೆಯನ್ನು ಕೂಡ ಮಾಡಿ ಈಗಾಗಲೇ ಏನು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಅವತ್ತಿನ ಆ ಒಂದು ಕ್ಷಣದಲ್ಲಿ ವೇಳೆಯಲ್ಲಿ ಯಾರ್ಯಾರಿದ್ರು ಮೇಡಮ್? ಸರ್, ಆ ಕ್ಷಣದಲ್ಲಿ ನಾವು ರೇಖಾ ದೊಡ್ಡಮನೆಯವ್ರ ಅಂತೇಳಿ, ನಾನು ಎಲ್ಲವೋ ಮಾದಾರ್ ಅಂತೇಳಿ, ಫಕೀರಪ್ಪನವರು, ನಾವು ಇಷ್ಟು ಜನ ಇದ್ದೀವಿ. ಆದ್ರೂ ಜಾತಿ ನಿಂದನೆ ಅಂತ ಯಾವ ವಿಷಯನೂ ತೆಗೆದಿಲ್ಲ, ಮಾತಾಡಿಲ್ಲ.
ನಾವು ಅದೇ ಸ್ಥಳದಾಗ ಇದ್ವಿ. ಈಗ ಆ ಜಾಗದಲ್ಲಿ ಈಗ ಇನ್ನೋರವರು ಇರ್ತಕ್ಕಂಥದ್ದು ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಸರ್ ಅವತ್ತಿನ ದಿನ ಆ ಕ್ಷಣ ಏನಾಯ್ತು ಸರ್ ಠಾಣೆಯಲ್ಲಿ? ಠಾಣೆಯಲ್ಲಿ ನಾವು ಎರಡು ಸಮಾಜ ಪರವಾಗಿ ಬಂದಿದ್ದೀವಿ ರೀ. ಬಂದಾಗ ಅವರು ದೇವದಶೆ ಇರೋದ್ರಿಂದ ಅವ್ರು ಎಲ್ಲರಿಗೂ ಹೇಳಿದ್ರು ಏನಂತೇಳಿ, ಆಕೆ ಒಂದು ನಿಮ್ಮ ಅಕ್ಕ ತಂಗಿಯರ ಪರವಾಗಿ ನಿಮ್ಮ ತಾಯಿ ತಂದೆ ಅಂದ್ರೆ ಆ ಥರ ಮಾತಾಡ್ಬಾರ್ದಂದ್ರೆ ಅವ್ರು ಏನ್ ತಿಳ್ಕೊಂಡು ಮಾತಾಡಿದ್ರು ಅಂದ್ರೆ ಏನು ಒಂದ್ ಸೈಡ್ ಪರವಾಗಿ ಮಾತಾಡಕತ್ತೀರಿ ಅಂತ ಹೇಳಿದ್ರು. ಒಂದ್ ಸೈಡ್ ಮಾತಾಡಕತ್ತಿಲ್ಲಪ್ಪ, ಅದೇನ್ ಇದು ಹೇಳಕತ್ತೀವಿ ಅನ್ನಬಾರ್ದು, ಇವರು ನಮ್ಮ ಮೇಲೆ ಗುಂಡಾವರ್ತನೆ ಮಾಡ್ತೀರಿ, ದಬ್ಬಾಳಿಕೆ ಮಾಡ್ತೀರಿ ಅಂತೇಳಿ ಅವ್ರು ವಿಡಿಯೋ ಮಾಡಿ ಇಷ್ಟ ಮಾಡಿದ್ರು. ಅದ್ರ ಯಾವ ತರನು ಮಾತಾಡಿಲ್ಲ ಅವ್ರು ಸಾಹೇಬ್ರು. ಜಾತಿ ನಿಂದನೆ ದಬ್ಬಾಳಿಕೆಯನ್ನು ಮಾಡಿದ್ರು. ಅಂದ್ರೆ ಒಬ್ಬ ಅಧಿಕಾರಿ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ಲಿಕ್ಕೆ ಆಗತ್ತಾ ಸರ್? ನಿಜವಾಗ್ಲೂ ಅಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯ ನಿಜಾನ ಸುಳ್ಳು ಅಂತ ಹೇಳ್ಬಿಟ್ಟು ಬಂದಾಗ ನೀವು ಇಲ್ಲ ಅಂತ ಹೇಳ್ತಾ ಇದ್ರಿ, ಮತ್ ಹಾಗಾದ್ರೆ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಯಾವ ಉದ್ದೇಶಕ್ಕೆ ಅವ್ರು ಹಾಗೆ ಹೇಳ್ತಿರ್ಬೋದು? ಇವರು ಯಾವ ಉದ್ದೇಶಕ್ಕೆ ಹೇಳ್ತಾರಂತ ನಮ್ಗಂತೂ ಗೊತ್ತಿಲ್ಲ. ಅಲ್ಲಿ ಒಂದ್ಸಲ ಏನ್ ಹೇಳ್ತಾರ ಅವರು, ಈ ಕೇಸಿಗೆ ಬಂದಿಲ್ಲ ಅಂತ ಹೇಳ್ತಾರ, ಒಂದ್ಸಲ ಬೇರೆದಕ್ಕೆ ಬಂದಿವಿ ಅಂತ ಹೇಳ್ತಾರ. ಆದ್ರೆ ನಾವು ಆ ಸ್ಥಳಕ್ಕೆ ಹೋಗಿದೀವಿ, ನಾವ್ ಇದ್ದದ್ದು ಹೇಳ್ತೀವಿ, ಯಾರು ಪರವನಲ್ಲ ಯಾರು ಇರೋದನ್ನಲ್ಲ, ಏನ್ ನಡೆದೈತಿ ಆ ಘಟನೆ ಹೇಳಬೇಕು. ಆತರ ಅಂತೂ ಬಳಕೆ ಅಂತೂ ಮಾಡಿಲ್ಲ. ಹಾಗಾದ್ರೆ ಆ ಕ್ಷಣ ಆ ಯುವಕರು ಅಲ್ಲಿ ಯಾವ ಉದ್ದೇಶಕ್ಕೆ ಬಂದಿರಬಹುದು ಸರ್? ಹೇಳಿರ್ತಕ್ಕಂಥ ಪ್ರಕಾರ ಪೊಲೀಸ್ ವೆರಿಫಿಕೇಶನ್ ಬಂದಾಗ ಈ ರೀತಿ ಆಯ್ತು ಅಂತಕ್ಕಂಥ ಮಾತುಗಳನ್ನ ಕೇಳಿ ಬಂದಿರತಕ್ಕಂಥದ್ದು ಅಂತೇಳಿ ಬಂದಾರ. ಅದನ್ನ ವಿಚಾರ ಮಾಡ್ಯಾರ, ಯಾಕೆ ಇಲ್ಲಿವರೆಗೆ ಕರ್ಕೊಂಡು ಕುಂತೀರಿ ನೀವು, ಇಷ್ಟೊತ್ತರಿಗೆ ಯಾಕೆ ಕುಂತೀರಿ ಅಂತ ಕೇಳಿದ್ರು. ಅವಾಗ ನಾವು ಏನ್ ಮಾಡಿದ್ವಿ, ನಮ್ದು ಎರಡು ಸಮಾಜ ಒಂದೇ ಐತಿ, ನೀವು ಎಫ್ಆರ್ ಮಾಡ್ಬೇಡ ಸರ, ನಾವು ಸಾಯಂಕಾಲ ಬಂದು ಸರಿಪಡಿಸ್ತೀವಿ ಅಂತ ಹೇಳಿ ಅವ್ರು ಇಟ್ಕೊಂಡಿದ್ರು. ಅದಕ್ಕೆ ನೀವು ಯಾಕೆ ಕುಂತೀರಿ ಅಂತ ಅವ್ರು ಮಾತಾಡ್ರಿ ಇಷ್ಟೇ. ಅಂದ್ರೆ ಇಲ್ಲಿ ಅವ್ರನ್ನ ಹೆಚ್ಚು ಹೊತ್ತು ಕುಡಿಸಿದಕ್ಕ ಈ ಒಂದು ವಾಗ್ವಾದ ಆಗಿರ್ತಕ್ಕಂಥದ್ದು. ಹಿರಿಯರಾದವರು ಎಫ್ಆರ್ ಮಾಡೋದು ಬೇಡ ಸರ್, ನಮ್ದು ಎರಡು ಸಮಾಜ ಒಂದೇ ಐತಿ, ನಾವು ಬಂದು ಸರಿಪಡಿಸ್ತೀವಿ ಹಿರಿಯರ್ ಅಂತೇಳಿ ನಾವು ಸಾಯಂಕಾಲ ಬಂದು ಸರಿಪಡಿಸಿ ಹೋಗಿರೋದು. ಬಟ್ಟೆ ಮಾಡಿರ್ತಕ್ಕಂಥದ್ದು. ಮತ್ತೆ ಈಗ ನೀವು ಏನು ಅಂದಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ, ಅವ್ರು ನೇರವಾಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸರ್. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಇತಿಶ್ರೀ ಹಾಡ್ಬೋದು? ಇಂಥ ಅಧಿಕಾರಿಗೆ ಅನ್ಯಾಯ ಆಗ್ಬಾರ್ದು ಅಂತ ನಮ್ಮ ಆಲೋಚನೆ ರೀ. ಯಾಕಂದ್ರೆ ಅದು ನಡೆದಂತ ಘಟನೆ ಇದ್ರೆ ಸತ್ಯಕ್ಕಿದ್ರೆ ಸರಿಪಡಿಸ್ಬೋದು, ಅದು ಸರಿ ಆಗಿಲ್ಲ ಅಂತಂದ್ರ ಅವ್ರಿಗೆ ಅನ್ಯಾಯ ಆಗ್ಬಾರ್ದಲ್ರಿ. ಈಗ ನಾವು ಅಲ್ಲಿ ಇದೀವಲ್ಲ ಸ್ಥಳಕ್ಕೆ ಹೋಗಿ, ಅವರು ನಮ್ಮ ಸಮಾಜದವ್ರ, ನಾವು ಸಮಾಜದವ್ರ, ಅನ್ಯಾಯ ಆಗಿತ್ತ ನಾವು ಸಹಿಸ್ಕೊತಿದ್ದೀವೇನ್ರಿ? ನಾವು ಸಹಿಸ್ಕೊತಿದಿಲ್ಲ, ಅದು ಸತ್ಯಕ್ಕಂದ್ರೂ ದೂರ ಸುಳ್ಳು. ಈಗ ಇನ್ನೂರು ಕೂಡ ನಮ್ಮ ಹತ್ರ ಇರ್ತಕ್ಕಂಥ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತಾವೇನ್ ಹೇಳ್ತೀರಾ? ನಾನು ಎಲ್ಲೋ ಒಕ್ಕರ್ನು ಹಾಗೂ ಈ ಫಕೀರಪ್ಪ ಅವ್ರನ್ನ ಕೇಳಿದೆ. ಹಿಂಗಪ್ಪ ನಾನು ನಿನ್ನೆ ಸೋಷಿಯಲ್ ಮೀಡಿಯಾದೊಳಗಡೆ ಈ ತರ ಹರಿದಾಡಕತ್ತೈತಿ, PSI ಸಾಹೇಬರು ದೌರ್ಜನ್ಯ ಮಾಡ್ರಂತೆ ಸೋಷಿಯಲ್ ಮೀಡಿಯಾದಾಗ ನೋಡಿದೆ, ಏನೇನಾಗಿದೆ ಇದು ಚೋಡಪ್ಪ ಪ್ರಕರಣ ಅಂತ ಕೇಳಿದಾಗ, ಇಲ್ಲ 29ನೇ ತಾರೀಕ ನಮ್ದು ಸ್ವಲ್ಪ ಮನಿ ಜಾಗ ಸಂಬಂಧ ನಾನು ಜಗಳ ಮಾಡಿದಾರೆ ನನ್ನ ಜೊತೆ, ನನಗ ಬಾಯಿ ಬಂದಂಗ ಹೊಲಸು ಬೈದರು. ಬೈದಕ್ಕಾಗಿ ನಾನು ಬಂದ್ ಕೇಸ್ ಒಂದು ಅರ್ಜಿ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್, ಬಾಗಲಕೋಟೆ ಗ್ರಾಮೀಣ ಸ್ಟೇಷನ್ ಒಳಗಡೆ ಕೊಟ್ಟಾಗ ಅವ್ರನ್ನ 29ನೇ ತಾರೀಕು ಬಂದು ಕೊಟ್ಟಿದ್ದೆ. ನಿನ್ನೆ ನನಗೆ ಮಧ್ಯದಿಂದ ಫೋನ್ ಮಾಡಿದ್ರು, 1ನೇ ತಾರೀಕು ಫೋನ್ ಮಾಡೋಣತ್ಲಿ ನಾನು ಬರ್ಬೇಕಾರೆ ಅಲ್ಲಿಂದ, ಯಾಕಂದ್ರೆ ಇಲ್ಲಿಂದ ಒಂದು 30-35 ಕಿಲೋಮೀಟರ್ ಆಗತ್ತೆ ಚೌಡಾಪುರ. ಬಸ್ ಟೈಮ್ ಟು ಟೈಮ್ ಬಸ್ ಇಲ್ಲ ಬಾಗಲಕೋಟೆ ಅಲ್ಲಿಗೆ, ಬಸ್ ಇಲ್ಲ ಟೈಮ್ದಾಗ ನಾವು ಬರ್ಬೇಕಾದ್ರೆ ಸ್ವಲ್ಪ 4:30-5 ಗಂಟೆ ಆಗೈತೆ ಅಂತ ಕೇಸಿಂದ ನಾನು ಕೇಳಿದ್ರ. ಆದಾಗ ಮತ್ತೆ ಇವ್ರು ಹಿಂಗ ಸೋಷಿಯಲ್ ಮೀಡಿಯಾದಾಗ ಬಂದೈತಲ್ಲ, ಮತ್ತ ದಲಿತರ ಮೇಲೆ ದೌರ್ಜನ್ಯ ಅಂತ ಹೇಳಿ ಕೇಸಿಂದ PSI ಅವರು ಬೈದಾರ ಅಂತ ಹೇಳಿ ಕೇಸಿಂದ ಅಂತ ಫಕೀರಪ್ಪ ಅವ್ರನ್ನು ಕೇಳಿದೆ. ಆಮೇಲೆ ಎಲ್ಲೋಕರ್ ಕೇಳಿದೆ, ಹರಿಯನ್ ಕೋಕರ್ರು ಕೇಳಿದೆ. ನಾವು ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಇಲ್ಲ ಆ ತರ ಏನ್ ನಡೆದಿಲ್ಲ, ಅವ್ರು ಏನು ಬೈದಿಲ್ಲ, ಇಲ್ಲ ನಾವು ಅಲ್ಲಿ ಮಾತಾಡೋ ಟೈಮ್ದಾಗ ಎಷ್ಟು ಒಂದು ಮುಂಜಾನೆಯಿಂದ ಕರೆಸಿ ನಮ್ಮನ್ನ ಇಲ್ಲಿ ಕುಂದ್ರಿಸಿರಿ, ಮತ್ ಈ ಹೊತ್ತವ್ರು ಇನ್ನೂ ಬರವಲ್ರು ಅಂತ ಕೇಸಿಂದ ಅವರ PSI ಜೊತೆ ವಾಕ್ವಾದ ನಡೆಸಿದಾಗ PSI ಅವರು ಏನ್ ಹೇಳಿದ್ರು, ನೋಡಪ್ಪ ಎರಡು ಒಂದೇ ಸಮುದಾಯ ಇದ್ದಾಗ ಅಲ್ಲೇ ಸರಿಪಡಿಸ್ಕೋಬೇಕು, ಈ ತರ ಹಾಕೋಬೇಕಿದ್ದ ಹೆಣ್ಮಗಳು ದೇವದಾಸಿ ಹೆಣ್ಮಗಳು ಅದ ಕೊಲ್ಲಿನ ಆಕಿ ಒಂದ್ ನಿಮ್ಮ ಅಕ್ಕ ಅಥವಾ ನಿಮ್ ತಂಗಿ ಅಥವಾ ಏನೋ ಒಂದ್ ಮಗಳು ಯಾವ್ದೋ ಒಂದು ರೀತಿಯಿಂದ ಆತರ ಒಬ್ಬಾಕಿಗೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡೋದು ಸರಿ ಅಲ್ಲ ಅಂತ ಹೇಳಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಹೇಳಕತ್ತಿರಂತ. ಈ ವಿಷಯಗಳನ್ನೆಲ್ಲ ನಮ್ಗೆ ಫಕೀರಪ್ಪ ಅವರು ಹಾಗೂ ಎಲ್ಲೋಕರು ನಮ್ಗೆ ಆ ವಿಷಯನ ನಮ್ಮ ಮುಂದೆ ಹೇಳ್ಕೊಂಡ್ರು. ಯಾಕಂದ್ರೆ ಇನ್ನೊಂದು ನಾವು ಅವ್ರು ಇವತ್ತಿನವರೆಗೂ ನೋಡಕತ್ತೀವಲ್ಲ, ಇವರು ಗಿರೀಶ್ ಸಾಹೇಬ್ರಿಗೆ ಯಾರು ಒಬ್ಬರಿಗೂ ಅವು ಶಬ್ದಗಳನ್ನ ನಿಂದನೆ ಮಾಡಿಲ್ಲ. ಯಾಕ ಒಬ್ಬ ಒಳ್ಳೆ ಅಧಿಕಾರಿಗಳದಾರ, ಇಂಥ ಒಳ್ಳೆ ಅಧಿಕಾರಿ ಮೇಲೆ ಸುಳ್ಳು ಪ್ರಕರಣ ದಾಖಲೆ ಮಾಡೋದು ಇದು ಸರಿ ಅಲ್ಲ. ಅದೇ ಒಂಥರ ತಪ್ಪಾಗಿದ್ರೆ ನಾವೊಬ್ರು DSS ಜಿಲ್ಲಾ ಅಧ್ಯಕ್ಷರು ನಾವು ಖಂಡಿಸ್ತಿದೀವಿ ಅದನ್ನ. ಆತರ ಇವತ್ತಿನವರೆಗೂ ಯಾರೋ ಒಬ್ರು ಬರ್ಲಿ, ಸ್ಟೇಷನ್ ಬಂದ್ರು ಮೊದಲು ಫಸ್ಟ್ ಕುಂದಿರ್ಸಿ ನೆಕ್ಸ್ಟ್ ಅವ್ರು ಏನ ವಿಷಯಗಳ ಕೇಳಿಬಿಟ್ಟು ಆಮೇಲೆ ನೆಕ್ಸ್ಟ್ ಅವ್ರು ಕರ್ಸಿ ಆಗಿಂದಾಗ ಅಲ್ಲೇ ಅವ್ರಿಗೆ ಪರಿಹಾರ ಮಾಡ್ಕೊಡುವಂತ ಒಬ್ಬ ದಕ್ಷ ಒಳ್ಳೆ ಅಧಿಕಾರಿ ಯಾರು ಗಿರೀಶ್ ಸಾಹೇಬ್ರು. ನಾವು ನೋಡಕತ್ತೀಗ ಸುಮಾರು 1 ವರ್ಷ ಮೇಲೆ ಆಯ್ತು ಅವ್ರಿಗೆ. ಇದೇ ರೀತಿನ ಪ್ರತಿಯೊಂದು ಪ್ರಕರಣಗಳು ಬಂದ್ರು ಮೊದಲು ಶಾಂತಿ ರೀತಿಯಿಂದ ತಪ್ಪುಗಳು ಕರೆಕ್ಟ್ ನಿಜವಾಗ್ಲು ತಪ್ಪುಗಳು ನೋಡಿದ್ರು ಅವ್ರ ಮೇಲೆ FR ಮಾಡ್ಯಾರ ಅವ್ರ. ಆತರ ಏನೋ ಬಂದ್ರು ಕೂಡ ಒಂದ್ ಮಾಡ್ಕೇಸ್ ಇನ್ನೊಂದು ಈ ರೀತಿ ಈ ತರ ಘಟನೆಗಳು ನಡಿಬಾರ್ದು ಅಂತೇಳಿ ಅವ್ರಿಗೆ ಬುದ್ಧಿ ಮಾತು ಹೇಳೋ ಹೊರತಾಗಿ ಅವ್ರ ಬಾಯಿಂದ ಇವತ್ತಿನವರೆಗೂ ಹೊಲ ಶಬ್ದಗಳು ಬಂದಿಲ್ಲ. ಇಷ್ಟಾಗಿ ಅದ್ರ ಬಗ್ಗೆ ನಾವು ಬಹಳ
ವಿಚಾರ ಮಾಡಿ ನೋಡಿದ್ವಿ, ಇವ್ರು ಹೇಳಿದ್ವಿ ಎಲ್ಲ ಸತ್ಯ ಐತೆ. ಆಮೇಲೆ ನಾವು ಅವ್ರಿಗೆ ವಿಚಾರ ಮಾಡಿದ್ವಿ ನಾವು PSI ಸಾಹೇಬ್ರಿಗೆ, ಸರ್ ಮತ್ತೆ ದಲಿತರ ಮೇಲೆ ಈ ತರ ದೌರ್ಜನ್ಯ ಐತೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತದೆ. ಈ ಸರಿ ಇಲ್ಲ ವಿಠಲ್ ಅವ್ರೆ, ನಮ್ಮ ಹತ್ರ CCTV ಫುಟೇಜ್ ಇದೆ, ಬೇಕಾದ್ರೆ ನೋಡ್ಕೋಬಹುದು ನೀವು. ಆ ತರ ನಾವು ಏನು ಮಾಡಿಲ್ಲ. ಅವರೇ ನಮಗೆ ಏರ್ ಧ್ವನಿಯಿಂದ ಅವರೇ ಮಾತಾಡಿ ಕೇಸಿಂದ ನನ್ನ ಮೇಲೆ ಜಾತಿ ನಿಂದನೆ ಸುಳ್ಳು ಆರೋಪ ಮಾಡಾಕ್ತಾರ ಅಂತೇಳಿ ಅವ್ರು ಹೇಳಿದ್ರ. ಅಂತಲೇ ನಾವು ಮತ್ತೆ ಒಳ್ಳೆ ನಾವು ಪ್ರಕಾಶ್ ಅವ್ರ ಕೇಳಿದ್ವಿ, ಸರ್ ಮತ್ತೆ ಸಾಹೇಬ್ರ ಈ ತರ ಹೇಳಲ್ಲ. ಹೌದ್ರಿ ಅಧ್ಯಕ್ಷರ, ಈ ತರ ಆದದ ಕರೆ ಐತಿ, ಬಟ್ ಅದ್ರ ಸಾಹೇಬ್ರ ಯಾವ್ದೇ ರೀತಿಯಿಂದ ಮಾತಾಡಿಲ್ಲ. ನಾವು ಅಲ್ಲಿ 4-5 ಮಂದಿ ಕೂತಿದ್ವಿ ನಿನ್ನೆ ದಿವಸ ಕೂತ್ಕೇಸಿದ್ವಿ. ಎರಡು ನಮ್ಮ ಸಮುದಾಯ, ನಾವು ಬರುವವರೆಗೂ ವೇಟ್ ಮಾಡ್ರಿ ಅಂತ ಹೇಳಿ ಕೇಸಿಂದ ಅವ್ರ PS ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿ ಕೇಸಿಂದ ನಾವು ಸಾಯಂಕಾಲ ಹೋಗಿ ಕೇಸಿಂದ ಅದನ್ನ ಇದೇ ರೀತಿ ಮುಂದುವರಿಬಾರ ಅಂತೇಳಿ ನಾವು ಆ ಪಾರ್ಟಿಯವ್ರಿಗೆ ಹೇಳಿದ್ವಿ. ಎರಡು ಸಮುದಾಯ ನಮ್ಮ ಇದ್ದಿಲ್ಲ. ಈಗ ಪಿರಾದಾರ್ಗೂ ಹೇಳಿದ್ವಿ, ಆಮೇಲೆ ಇನ್ನೊಬ್ರಿಗೂ ಯಾವ ಹೆಸರು ಏನ್ರಿ ಸಂಗಪ್ಪ ಮಾದರ್ ಅವ್ರಿಗೆ ಹೇಳಿದ್ವಿ, ಎಲ್ಲವ ಮಾದರ್ ಅವ್ರಿಗೂ ಇಬ್ಬರಿಗೂ ಕೂಡ ತಿಳಿ ಹೇಳಿ ಕೇಸಿಂದ ನೀನ್ ಬಗೆಹರಿಸಿ ಹಚ್ಕೊಟ್ಟಿವಿ ಅಂತ ಹೇಳಿ ಕೇಸಿಂದ ನಮ್ಗ ಫಕೀರಪ್ಪ ಅವ್ರ ನಮ್ಮ ಮುಂದೆ ಹೇಳಿದ್ರು. ಆತರ ಅದಕ್ಕಾಗಿ ಒಬ್ಬ ಒಳ್ಳೆ ಅಧಿಕಾರಿಗಳಿಗೆ ಈ ತರ ಸುಳ್ಳು ಅಪರಾಧ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೀವು ವಿಚಾರ ಮಾಡ್ಬೇಕು. ಅದನ್ನ ಅಂತ ವಿಚಾರಗಳು ಬಂದಾಗ ನಾವು ಮುಂದೆ ಒಂದ್ ದಿನ ಈ ತರ ಸುಳ್ಳನ ಪ್ರಕರಣಗಳು ದಾಖಲೆ ಮಾಡಕತ್ತಿರತ್ತಂದ್ರ ನಾವು ಸಮಾಜ ಹೆಸರು ಕೆಟ್ಟ ಹೋಗತ್ತ. ಆತರ ನಮ್ಮ ಸಮಾಜ ಹೆಸರಿಗೆ ಕಳಂಕ ಬರುವಂತ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತ. ಸುಳ್ಳು ಪ್ರಕರಣ ದಾಖಲೆ ಮಾಡೋದ್ರಿಂದ ನಾವು ಉಗ್ರ ಹೋರಾಟ ಮಾಡ್ಬೇಕಾಗತ್ತ. ಕೇಳಿದ್ರಲ್ಲ ವೀಕ್ಷಕರೇ, ಏನು ದಲಿತ ಯುವಕರ ಮೇಲೆ PSI ಅವರು ಹಲ್ಲೆ ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಏನಂತ ಹೇಳ್ಬಿಟ್ಟು ಇನ್ನೇನು ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಅಧಿಕಾರಿಗಳಿಗೆ ದೂರನ್ನು ನೀಡಿರ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ದಲಿತ ಹಿರಿಯರಾಗಿರ್ಬೋದು, ಮುಖಂಡರಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಏನೂ ಆಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದಾರ. ತನಿಖೆಯಿಂದ ಏನಿದು ಸತ್ಯಾಸತ್ಯತೆ ತಿಳಿಬೇಕಾಗತ್ತೆ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ನಿಮ್ಮ ಮುಂದೆ ತರ್ತಾ ಇರ್ತೀವಿ ಅಂತ ವಿಶೇಷಗಳನ್ನ. ಜರ್ನಲಿಸ್ಟ್ ಹನುಮಂತ ಇವಳೆ, ನಮಸ್ಕಾರ. ಎಲ್ಲ ಓಣ್ಯಾಗ ಬರೀ ಜಗಳ ಮಾಡಿದ್ರೆ ಸಂಗಪ್ಪ ಬಡದು ಕಟ್ಟಿ ಕೆಡೋದು ನನಗ ಅವ್ರಿಗೆ ಹೇಳ ನನಗೂ ಮಕ್ಳು ಮರಿಯಾಗ ತೋರಿಸ್ತೀನಿ ನಾನು ಹೊಡಿತೀನಿ ಅಂದ್ರೆ ಕರ್ಕೊಂಡ್ ಬರ್ತಾರ. ಇಂತ ಮಾತಾಡಕ್ಕಿಂತ ಹೋಗ್ಬೇಡ್ರಿ. ತಲೆ ತುಂಬಿರ್ತೈತಿ. ಹೆಣ್ಣು ಮಗಳು ಒಂದ್ ಪೆಟ್ಟಿ ಬಂದ್ ಬೇಲಿ ಬಂದಾಗ ಸೊಕ್ ತಿಳಿತೈತಿ. ಅಲ್ಲಿ ಮಾತಾಡೋ ಸೊಕ್ ತಿಳಿಯಲ್ಲ ಅವ್ರಿಗೆ, ಗೊತ್ತನ್ರಿ? ಹೆಣ್ಮಕ್ಳು ಇಲ್ಲದ ಮನ್ಯಾಗ ಹೆಣ್ಮಕ್ಳು ತಮ್ಮ ಮನ್ಯಾಗ ಹೆಣ್ಮಕ್ಳು ಮಾತಾಡಿ ಯಾರಾದ್ರೂ ಕೇಳ್ತಾರೆ. ಹಿಂದಿಲ್ಲ ಅಂತ ಎಲ್ಲ ಮಾತಾಡಿ ಈ ಗಂಡ ಮಕ್ಳು ಅದಾರ ಅಂತ ಮನ್ಯಾಗ ಹೆಂಡ್ರ ಇರ್ತಾರ ಬರ್ತಾರೆ. ಈಗ ನಮ್ಮ ಮನ್ಯಾಗ ಹೆಣ್ಮಕ್ಳು ನಾವು ಹೆಣ್ಮಕ್ಳು ಬಂದು ಮಾತಾಡ್ಬೇಕು. ರಕ್ಷಣೆ ಕೊಡ್ರಿ ಸರ್ ಅಂತ ಬರಬೇಕಲ್ಲ ಸರ್. ಅಲ್ಲೇ ಆದಾಗ ನನಗೆ 2 ಮಕ್ಕಳು ತಗೊಂಡು ಜೀವನ ಮಾಡ್ತಿರ್ತೀನಿ. ಅವಾಗ ಯಾರು ಇರ್ತಾರೆ ಹೇಳಿ? ಸತ್ಯ ಹೋತು, ಬಡ್ದಾಗ ಹೋತು, ಎಲ್ಲಾನು ಮಾಡ್ಯಾರಿ. ಬಡುದಾಟ್ ಸುಲಭ ಅಲ್ಲ, ಮಾರ್ಕೊಂಡು ಹೋಗ್ತಾರ ಅವ್ನು. ಮಾತ್ರ ಪೆಟ್ಟು ಸೌತನ ಇರ್ತೈತಿ, ಅದನ್ನ ತಿಳ್ಕೊಂಡು ನೀನು ಒಂದ್ ಸ್ವಲ್ಪ ಏನ್ ಬನ್ನಿ ಯಾರು ನೋಡ್ತಾರ ಹೇಳ್ರಿ? ಯಾರು ನೋಡಿದ್ರೆ ಏನ ಬಾಯಿ ಒಂದ್ ಎಟ್ಟಾರ ಬಿಡ್ತೀವಿ. ನಾವು ಬಡಕು ಇರ್ತೈತ್ರಿ. ಅದಾಗಿಲ್ಲ ಅದು ಮುಗಿಸತ್ ನಾವೇನಿಲ್ಲ. ನಮ್ ಒಳ್ಳೇದಕ್ಕಾಗಿ ನಮಗ್ ಕಾನೂನು ಕೈಕೊಟ್ನ್ಯಾಗ ನಮ್ಗ ಸರ್ ಎಲ್ಲಾ ಕಡೆ ತೂಕ ಹಿಡಿದು ಹೇಳಿ ಎಲ್ಲಾರು ಹಿರಿಯರು ಮುಗಿಸ್ಯಾರ. ಕಾನೂನು ಕೊಟ್ಟೈತ್ ನಮ್ಗೆ ಸಲಹೆ. ನೀವು ಒಳ್ಳೆ ಮಳೆ ಅವ್ರು ಎತ್ ಮೇಲೆ ಬರ್ತೀನಿ ಕೆಲಸ ಟೈಮ್ ಏನಾಯ್ತು? ನಮ್ಮದು ನೋಡ್ಬೇಕಲ್ಲ ನೀನು. ಅಲ್ಲೇ ಹೋಗ್ಬೇಕಾಯ್ತು, ಊರಿಗೆ ಇಲ್ಲಿ ಬರ್ಬೇಕು. ಅಲ್ಲೇ ಬೂಟಿ ಹೊಡೆದು ತರ್ಬೇಕು. ಮನುಷ್ಯರು ಬಿಟ್ಟಾರ್ಲಿ ಬಂದ್ ಹಡ್ಸಿ ಕೆಲಸ ಬಂದ್ ಚಂದ, ಎರಡು ಬೇರೆ ಚಂದ.
ಸುಮ್ಮನೆ ಮಕ್ಕಳು ಕೆಲಸ ಇಲ್ಲ ಬಯಸಿದಾರ ಮಾತಾಡಿ ನೀವು ಮಾತಾಡ್ತಾರೆ ಮಾತಾಡಿ ಪೊಲೀಸ್ ಸ್ಟೇಷನ್ ಅಂದ್ರ ಜನ ಸಹಿತ ಪೊಲೀಸ್ ಸ್ಟೇಷನ್ ಅಂತಾರ ಐತ ದಬ್ಬಾಳಿಕೆ ಮಾಡೋದು ಅಲ್ರಿ ಇದು ದಬ್ಬಾಳಿಕೆ ಮಾಡೋದು ಅಲ್ಲಿ ಇದು ಸ್ಟೇಷನ್ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಎಲ್ಲರೂ ಒಂದೇ ತರ ಇರ್ಬೇಕು ಗೌರವ ಆತರ ಅದೇ ಹೆಣ್ಮಕ್ಳಿಗೆ ಏನೇ ನಾವು ಕೇಳ್ತೀವಿ ಸರ್ ಹೆಣ್ಮಕ್ಳಿಗೆ ನಮಗೂ ಇದು ಮಾಡ್ತೀವ್ರಿ ನಾವು ಅದ್ರ ಸಮ ಅವ್ರ ಸಂಬಂಧ ಬಂದಿದ್ರೆ ನಾವು ಅಲ್ರಿ ಅಣ್ಣ ಪಬ್ಲಿಕ್ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹಂಗಂದ್ರೆ ಪಿ ಎಸ್ ಅವ್ರಿಗೆ ಪಬ್ಲಿಕ್ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಪಿ ಎಸ್ ಅವ್ರಿಗೆ ಪಬ್ಲಿಕ್ ಜೊತೆ ಹೆಂಗ್ ಮಾತಾಡ್ಬೇಕು ಪಬ್ಲಿಕ್ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದಕ್ಕೆ ಒಳಗಡೆ ವಿಡಿಯೋ ಮಾಡಬೇಡ ಅಂತ ಎಲ್ಲಿ ಇಲ್ಲ ಸರ್ ನಮ್ಗೆ ಗೊತ್ತೈತಿ ನೀವು ಹೆಂಗದ್ರಿ ಅಂತ ನಾವು ಮಾತಾಡಕ್ ಬಂದಿವಿ ಹೆಂಗ್ ಮಾತಾಡ್ತೀರಿ ನೀವು ಅಂತವ್ರು ಬರ ನಾವೀಗ ಏನ್ ಮಾತಾಡಕತ್ತೀವಿ ಏನ್ ಸರ್ ಆ ಮ್ಯಾಟ್ರಿಗೆ ಬಂದಿಲ್ಲ ನಾವು ಪಬ್ಲಿಕ್ ಜೊತೆ ಹೆಂಗ್ ಮಾತಾಡೋದು ಅಂತ ಕೇಳಕತ್ತೀವಿ ನಾವು ಯಾರು ನೀಚದಿರಿ ಕೊಡು ನೀನು ಸರ್ ಚೌಡಾಪುರ ಕೇಸ್ ಏನು ನಮ್ಮ ಬಗೆಹರಿಸೋದು ಕೇಳ್ಬೇಡ ಸರ್ ನೀವು ಏನಾರ ಮಾಡ್ರಿ ನಮ್ಗೆ ಬೆಳಗ್ಗೆ ಮಾತಾಡೋ ಸಂಬಂಧ ನಾವು ಕೇಳಕ್ ಬಂದಿವಿ ನಿಮ್ಗೆ ಬೆಳಗ್ಗೆ ನೀವು ನಮ್ಗೆ ಮಾತಾಡಿದ್ರೆ ನಾವು ಬಂದಿವಿ ಅದು ಏನಾರು ಮಾಡ್ಕೊರಿ ನೀವು ಕೇಸ್ ನಮ್ಗೆ ಅದು ಸಂಬಂಧ ಇಲ್ಲ ಅಲ್ಲ ಅದ್ರ ಸಂಬಂಧ ಕುಂತಿಲ್ಲ ನಾವು ನಿಮ್ಗೆ ಭೇಟಿ ಆಗ್ಬೇಕಂತ ಬಂದಿವಿ ನಾವು ನೀವು ಭೇಟಿ ಆಗ್ಬೇಕಂತ ಬಂದಿರಿ ಈ ಕೇಸಿನ ಸಂಬಂಧ ನಾವು ಬಂದೇ ಅಲ್ಲ ನೀವು ಅವ್ರು ಜಾಸ್ತಿ ಮಾಡಾಕತ್ರಲ್ಲ ಅಲ್ಲಿ ಹೋಗಿ ತಪ್ಪಾಗೈತೆ ಅದ್ರ ಬಗ್ಗೆ ಮಾತಾಡಿ ತಪ್ಪಾಗೈತಿ ಬೆಳಗ್ಗೆ ಯಾಕೆ ತಪ್ಪಾಯ್ತು ಅಲ್ಲ ನಾ ಬಂದ್ ಕುಂತೀವಿ ನಿಮ್ಗೆ ಭೇಟಿ ಆಗ್ಬೇಕಂತ ಬಂದ್ ಕುಂತೀವಿ ಭೇಟಿ ಬಂದಿಲ್ಲ ಚೌಡಪುರ ಬಂದಿಲ್ಲ ಅಂತ ಹೇಳ್ತಿಲ್ಲ ಬೆಳಗ್ಗೆ ಎಷ್ಟೋ ಮಾತಾಡಿದ್ಯಾ ಎಷ್ಟೊತ್ತಿಗೆ ಬಂದಿವಿ ಸರ್ ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿರಿ ಎಷ್ಟು ಗಂಟೆ ಬಂದ್ರಿ 11 ಗಂಟೆ ಇಲ್ಲಿ ಇದ್ದೀವಿ ಅವ್ರು ಬರ್ಬೇಕು ಸರ್ ಮತ್ತೆ ಅದನ್ನ ವಿಚಾರಣೆ ಯಾವಾಗ ಮಾಡಿದ್ರು ವಿಚಾರಣೆ ಅವಕಾಶ ಆಯ್ತು ಅವ್ರು ಬರ್ಬೇಕು ಹೆಣ್ಮಕ್ಳು ಫೋನ್ ಹಾಕಿಸ್ಕೊಂಡ್ರಿ ಏನಿಲ್ಲ ಫೋನ್ ಹಾಕಿಸ್ಕೊಂಡ್ರಿ ಅವ್ರನ್ನ ಯಾಕೆ ಅಲ್ಲಿ ಒಳಗೆ ಕುಂದಿರ್ಸಿದ್ರಿ ನೀವು ಅವ್ರನ್ನ ಒಳಗೆ ಯಾಕೆ ಕುಂದಿರ್ಸಿದ್ರಿ ಗೌರವಿತವಾಗಿ ಕುಂದ್ರು ಫೋನ್ ಹಾಕಿಸ್ಕೋಬೇಕು ಫೋನ್ ಯಾಕಸ್ಕೊಂಡ್ರಿ ಕೊಡ್ರಿ ಫೋನ್ ಹಾಕಿಸ್ಕೊಂಡ್ರಿ ಸರ್ ಫೋನ್ ಹಾಕಿಸ್ಕೊಂಡ್ರೆ ಅರೆಸ್ಟ್ ಎಫ್ಐಆರ್ ಆಗೈತೆ ಏನು ಇಲ್ಲ ಸರ್ ನಾವು ನಿಮ್ ಮ್ಯಾಗ ಒಂದು ಗೌರವ ಇಟ್ಕೊಂತ ಬಂದಿದ್ವಿ ದಿವಸ ಬೆಳಗ್ಗೆಯಿಂದ ನೀವು ಅವ್ರಿಗೆ ಪಬ್ಲಿಕ್ ಜೊತೆ ಹಂಗ ಮಾತಾಡಿದಾಗ ಬಂದಿದ್ರಿ ನಾವು ನೀವು ಅವ್ರಿಗೆ ಯಾರು ಸರ್ ಮತ್ತೆ ನೀವು ಆ ಕೇಸಿನ ಕೇಳಕ್ ಹೋದಾಗ ನೀವು ಅಲ್ಲ ಅವ್ರ ಬಗ್ಗೆ ನೀವು ಮಾತಾಡಕ್ ಹೋದಾಗ ನೀವು ಒನ್ ಸೈಡ್ ಡಿಸೈಡ್ ಮಾಡ್ರಿ ಸರ್ ಎರಡು ಸೈಡ್ ಡಿಸೈಡ್ ಮಾಡಕತ್ತಲ್ಲ ನೀವು ಆ ವಿಷಯ ಫೋನ್ ಯಾಕೆ ಹಾಕಿಸ್ಕೋಬೇಕು ನಮ್ದು ಈಗ ನೋಡಿ ಚೆಕ್ ಮಾಡಿ ಸರ್ ರೆಕಾರ್ಡಿಂಗ್ ಮಾಡಕತ್ತೀವಿ ಚೆಕ್ ಮಾಡಿ ತೋರಿ ಎಲ್ಲಿ ರೆಕಾರ್ಡಿಂಗ್ ತೋರಿ ಅಲ್ಲ ನೀವು ಫೋನ್ ಹಾಕಿಸ್ಕೋತ್ರಿ ಮತ್ತೆ ನಿಮ್ ಸಮಾಜದ ಒಬ್ಬ ಹೆಣ್ಮಗಳು ಚಪ್ಪಲ್ಲ ನಾನು ಹೊಡಿಸ್ತೀನಿ ಈಗ ನೀವು ಮಾತಾಡಿದ್ರೆ ಕೇಳ್ರಿ ಕೇಳ್ರಿ ವರ್ಷ ಆಯ್ತು ಹಂಗಾರೆ ಹೊಡಿಸ್ತೀನಿ ನಾವು ಹೊರಗೆ ಇಲ್ಲೇ ಐತೆ ಮನೆಯವ್ರು ಸರ್ ಅವ್ರ ಮನೆಯವ್ರು ಸಣ್ಣ ಲಾಯರ್ ಆಗಿದ್ಯಾ ಲಾಯರ್